ಇನ್ನು ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೆಹಲಿಯ CWMA ಕಚೇರಿನಲ್ಲಿ ಇವತ್ತು ಸಭೆ ಆಗುತ್ತೆ. ಇನ್ನೇನು ಸ್ವಲ್ಪ ಹೊತ್ತಿಗೆ ಸಭೆ ಶುರು ಆಗುತ್ತೆ. 2:30ಕ್ಕೆ ಅಂತ ಸಭೆ ಫಿಕ್ಸ್ ಆಗಿದೆ. CWMA ಕಚೇರಿ ತಮಿಳುನಾಡಿಗೆ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಇದು. 12,000 ಕ್ಯೂಸೆಕ್ ನೀರು ಪ್ರತಿದಿನ ಹರಿಸಿ ಅಂತ CWRC ಶಿಫಾರಸು ಮಾಡಿತ್ತು. 15 ದಿವಸ ಇದನ್ನು ಮಾಡಿ ಅಂತ. ಇದನ್ನು ಪಾಲಿಸಬೇಕು ಅಂತ CWMA ಕರ್ನಾಟಕಕ್ಕೆ ಸೂಚನೆಯನ್ನು ರವಾನಿಸಿತ್ತು. ಆದರೆ 12,000 ಕ್ಯೂಸೆಕ್ ನೀರನ್ನ ಹರಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಕರ್ನಾಟಕ ಮೇಲ್ಮನವಿ ಸಲ್ಲಿಸಿದೆ. ಇನ್ನು ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅರ್ಜಿಯ ವಿಚಾರಣೆ ಮುಂದೂಡಲ್ಪಟ್ಟಿದೆ. ತಮಿಳುನಾಡು ಸಲ್ಲಿಸಿದಂಥ ಅರ್ಜಿ ಸೋಮವಾರಕ್ಕೆ ಮುಂದೂಡಲ್ಪಟ್ಟಿದೆ. ತಮಿಳುನಾಡು ಕರ್ನಾಟಕದ ವಾದವನ್ನು ಸುಪ್ರೀಂ ಕೋರ್ಟ್ ಆಲಿಸಿತು. ವಾದ ಪ್ರತಿವಾದ ಆಲಿಸಿ ವಿಚಾರಣೆಯನ್ನು ಮುಂದೂಡಿದೆ ಸುಪ್ರೀಂ ಕೋರ್ಟ್. ತಮಿಳುನಾಡು ಪರ ಹಿರಿಯ ವಕೀಲ CS ವೈದ್ಯನಾಥನ್ ವಾದ ಮಂಡಿಸಿದರು. ಅವ್ರು ಹೇಳಿದ್ದೇನು ಅಂತಂದರೆ, ಕರ್ನಾಟಕ ನಮಗೆ ನೀರು ಹರಿಸ್ತಾ ಇಲ್ಲ, ನೀರು ನಿರ್ವಹಣಾ ಪ್ರಾಧಿಕಾರದ ಸ್ಥಾಪನೆಯ ಅಧಿಕಾರಿಗಳು, ಅವರ ಕಾರ್ಯಗಳು ಅವನ್ನೆಲ್ಲವನ್ನು ಕೂಡ ದಯವಿಟ್ಟು ನೀವು ಪರಿಶೀಲನೆ ಮಾಡಬೇಕು ಅಂತ ಕೋರ್ಟಿಗೆ ಕೇಳ್ಕೊಂಡ್ರು. ಈ ಆದೇಶಗಳನ್ನು ಕರ್ನಾಟಕ ರಾಜ್ಯ ಯಾಕೆ ಪಾಲಿಸ್ತಿಲ್ಲ? ಬರೀ ಅಲ್ಪ ಪ್ರಮಾಣದ ನೀರು ಕಳಿಸ್ತಾ ಇದೆ, ಬರಬೇಕಾದಂಥ ನೀರಿನ ಪಾಲು ಬರ್ತಾ ಇಲ್ಲ ಅನ್ನುವಂಥದ್ದು ಅವರ ವಾದ. ತನ್ನ ರೈತರಿಗೆ ನೀರು ಕೊಡ್ತಾ ಇದೆ, ನಮಗೆ ನೀರಿಲ್ಲ ಅಂತ ಇದೆ, ಇದು ನ್ಯಾಯನಾ ಅಂತ ಅವರು ಪ್ರಶ್ನೆ ಮಾಡಿದರು. ಸಭೆಯ ಹೊಸ ಆದೇಶಗಳು ಅದರ ಬಳಿಕ ವಿಚಾರಣೆಯನ್ನು ಮುಂದುವರಿಸಿ ಈ ಮುಂದಿನ ಸೋಮವಾರ ವಿಚಾರಣೆ ನಡೆಸಿ ಅಂತ ಕೂಡ ಮನವಿ ಸಲ್ಲಿಸಲಾಯಿತು. ಇನ್ನು ತಮಿಳುನಾಡು ವಾದಕ್ಕೆ ಕರ್ನಾಟಕದ ವಕೀಲರು ಏನು ಮಾಡಿದ್ರು? ಯಾವ್ಯಾವ ಪಾಯಿಂಟ್ಗಳನ್ನಿಟ್ಟರು ಅದರ ವಿವರಗಳನ್ನು ಹೇಳಲೇಬೇಕು. ನಾವು ಕೊಡಬೇಕಾದಂಥ ನೀರನ್ನು ಕೊಡ್ತಾ ಇದ್ದೀವಿ, ನೀರು ಹರಿತಾ ಇದೆ ಅಂತ ಕರ್ನಾಟಕ ಪರವಾಗಿರುವಂಥ ವಕೀಲರು ವಾದ ಮಂಡಿಸಿದರು. ಈ ಸಂದರ್ಭದಲ್ಲಿ ಸಮಸ್ಯೆ ಏನಿದೆ ಅಂತ ಕೇಳಿದರು ನ್ಯಾಯಮೂರ್ತಿ ವಿಕ್ರಮನಾಥ್ ನೇತೃತ್ವದ ದ್ವಿಸದಸ್ಯ ಪೀಠ. ಏನು ಸಮಸ್ಯೆ ಇದೆ ಇಲ್ಲಿ ಅಂತ ಪ್ರಶ್ನೆ ಮಾಡ್ತು. ಅಷ್ಟೇ ಅಲ್ಲ, ಅಂಕಿ ಅಂಶಗಳನ್ನು ಇಟ್ಕೊಂಡು ನೀವು ಎಷ್ಟು ನೀರು ಹರಿಸಿದ್ದೀರಿ, ಏನು ಎತ್ತ, ಎಷ್ಟು ದಿನದಿಂದ ಹೋಗ್ತಾ ಇದೆ, ನಿಮ್ಮಲ್ಲಿರುವಂಥ ನೀರಿನ ಸ್ಟಾಕ್ ಏನು, ಅದೆಲ್ಲ ವಿವರಗಳನ್ನು ಇಟ್ಕೊಂಡು ಅಂಕಿ ಅಂಶಗಳ ಸಮೇತ ಬನ್ನಿ ಅಂತ ಕೂಡ ಸುಪ್ರೀಂ ಕೋರ್ಟ್ ತಾಕೀತು ಮಾಡ್ತು. ಮುಂದಿನ ಸೋಮವಾರಕ್ಕೆ ವಿಚಾರಣೆಯನ್ನು ಮುಂದೂಡಿತು. ಇನ್ನು ಈ ಕಡೆಗೆ ಕರ್ನಾಟಕದಲ್ಲಿ ರೈತರ ಪ್ರತಿಭಟನೆ ಮುಂದುವರೆದಿದೆ. ಅದರಲ್ಲೂ ಮೈಸೂರು ಭಾಗದಲ್ಲಿ ಮೈಸೂರಿನ ಕಾಡಾ ಕಚೇರಿಯನ್ನು ರೈತರು ಮುತ್ತಿಗೆ ಹಾಕಿದರು. ಯಾವುದೇ ಕಾರಣಕ್ಕೂ ನೀರನ್ನು ಕೊಡಬೇಡಿ ಅಂತ, ನಮಗೆ ನೀರು ಬಿಡಿ, ನಾಲೆಗಳಿಗೆ ನೀರು ಬಿಡಿ, ನಮಗೆ ಬೇಕಾಗಿದೆ. ರೈತ ಮುಖಂಡ ಬಡಗಲಪುರ ನಾಗೇಂದ್ರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಆಯಿತು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬೇಡಿ, ನಮಗೆ ನೀರಿನ ಅಗತ್ಯ ಇದೆ, ದಯವಿಟ್ಟು ನಮಗೆ ನೀರು ಬಿಡಿ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಒಂದು ಕಡೆ ರಾಜ್ಯದ ಜಲಾಶಯಗಳು ಖಾಲಿ ಆಗ್ತಾ ಇದಾವೆ, ಮತ್ತೊಂದು ಕಡೆ ತಮಿಳುನಾಡಿಗೆ ನಿರಂತರವಾಗಿ ನೀರು ಹರಿದು ಹೋಗ್ತಾ ಇದೆ. ರೈತರಿಗೆ ಮಾತ್ರ ನಾಲೆಗಳಿಗೆ ನೀರನ್ನ ರಾಜ್ಯ ಸರ್ಕಾರ ಹರಿಸ್ತಾ ಇಲ್ಲ ಅಂತೇಳಿ ರೈತರು ರೋಡಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನನಗೆ ಮೈಸೂರಿನ ಕಾಡಾ ಕಚೇರಿ ಬಳಿ ಇದ್ದೇನೆ. ಇಲ್ಲಿ ನೋಡ್ತಾ ಇರಬಹುದು, ರೈತರು ಇವತ್ತು ಘೋಷಣೆಗಳನ್ನು ಕೂಗುವಂತ ಮೂಲಕವಾಗಿ ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಸೊ ಪ್ರಮುಖವಾಗಿ ಇರುವಂತದ್ದು ನಾಲೆಗಳಿಗೆ ನೀರನ್ನ ಹರಿಸಬೇಕು ಅಂತೇಳಿ. ಜಲಾಶಯ ತುಂಬಿದಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ಒಂದು ನೀರು ಹರಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿತ್ತು. ಆದರೆ ನಾಲೆಗಳಿಗೆ ನೀರನ್ನು ಹರಿಸ್ತಾ ಇಲ್ಲ. ಯಾಕಂದರೆ ರಾಜ್ಯ ಸರ್ಕಾರ ಮೊದಲೇ ಬೆಳೆಗಳಿಗೆ ಬೆಳೀಲಿಕ್ಕೆ ನೀರನ್ನು ಬಳಸಬೇಡಿ ಅಂತ ರೈತರಿಗೆ ಕರೆಯನ್ನು ಕೊಟ್ಟಿತ್ತು. ಆದರೆ ಕುಡಿಯುವ ನೀರು ಮತ್ತು ದನ ಕರು ಜಾನುವಾರುಗಳಿಗೆ ನೀರು ಬೇಕು ಅಂತೇಳಿ ರೈತರು ನಿರಂತರವಾಗಿ ಮನವಿಯನ್ನು ಮಾಡ್ತಾ ಇದ್ರು. ಇದೀಗ ಕಬಿನಿ ಜಲಾಶಯ ಸಹ ಖಾಲಿ ಆಗ್ತಾ ಇದೆ, ಮತ್ತೊಂದು ಕಡೆ ಕಾವೇರಿ ಕೊಳದಲ್ಲೂ ಸಹ ನೀರಿಲ್ಲ. ಇದರ ನಡುವೆ ನಿರಂತರವಾಗಿ ತಮಿಳುನಾಡಿಗೆ ನೀರು ಹರಿದು ಹೋಗ್ತಾ ಇರುವಂಥದ್ದು. ನಾಲೆಗಳಿಗೆ ನೀರನ್ನು ಹರಿಸಿದ್ರೆ ಕೆರೆ ಕಟ್ಟೆಗಳು ತುಂಬೋದು ಮತ್ತೆ ಅಂತರ್ಜಲವನ್ನು ವೃದ್ಧಿಗೊಳಿಸುವಂತಕ್ಕೆ ಸಹಕಾರಿಯಾಗ್ತದೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಹರಿಸೋದನ್ನು ನಿಲ್ಲಿಸಿ ಕೂಡಲೇ ನಾಲೆಗಳಿಗೆ ನೀರನ್ನು ಹರಿಸಬೇಕು ಅಂತೇಳಿ
ರೈತರ ಒಂದು ಒತ್ತಾಯವಾಗಿದೆ. ಇವತ್ತು ಕಾಡಾ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ರೈತರು ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಪೊಲೀಸರನ್ನು ತಡೆದ ಕಾರಣಕ್ಕಾಗಿ ಒಂದು ರಸ್ತೆ ತಡೆ ನಡೆಸಿ ಹೋರಾಟವನ್ನು ನಡೆಸುವಂತಹ ಕೆಲಸವನ್ನ ರೈತರು ಮಾಡಿದ್ರು. ರೈತರ ಒತ್ತಾಯ ಒಂದೇ ಆಗಿರುವಂತದ್ದು, ತಮಿಳುನಾಡಿಗೆ ನೀರನ್ನು ಹರಿಸ್ತಾ ಇದ್ದೀರಾ, ಅದನ್ನು ನಿಲ್ಲಿಸಿ, ನಮ್ಮ ನಾಲೆಗಳಿಗೆ ನೀರನ್ನು ಹರಿಸಿ ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಬಡಗಲಪುರ ನಾಗೇಂದ್ರ ಅವರು ನಮ್ಮ ಜೊತೆಗಿದ್ರೆ. ಸರ್, ಒಂದು ಕಡೆ ಜಲಾಶಯಗಳು ಖಾಲಿ ಆಗ್ತದೆ, ತಮಿಳುನಾಡಿಗೆ ನೀರು ನಿರಂತರವಾಗಿ ಹರಿದು ಹೋಗ್ತಾ ಇದೆ, ನಾಲೆಗಳಿಗೆ ನೀರು ಬಂದರೆ ಅಂತರ್ಜಲ ಹೆಚ್ಚಾಗ್ತದೆ, ದನ ಕರು ಜಾನುವಾರುಗಳಿಗೆ ಆಗ್ತದೆ ಅಂತ ತಮ್ಮ ಒತ್ತಾಯವನ್ನು ರಾಜ್ಯ ಸರ್ಕಾರ ಏನು ಹೇಳ್ತಾ ಇದೆ? ನಾವು ಯಾವಾಗಲೂ ಕೂಡ ಕೆರೆ ಕಟ್ಟೆಗೆ ಮೊದಲು ನೀರು ತುಂಬಿಸ್ಬೇಕು. ಅದರಲ್ಲಿ ಜಾನುವಾರುಗಳಿಗೂ ಅನುಕೂಲ ಆಗುತ್ತೆ, ಅಂತರ್ಜಲ ಇಂಪ್ರೂವ್ ಆಗುತ್ತೆ, ಬರವನ್ನು ಎದುರಿಸೋಕ್ಕೆ ನೀರಿನ ಕಡಿಮೆ ಬಳಸೋಕ್ಕೆ ಅವಕಾಶ ಆಗುತ್ತೆ. ಈ ಸರ್ಕಾರಗಳು ಅವಿವೇಕಗಳು ಮತ್ತು ಅಧಿಕಾರಿಗಳು ಡ್ಯಾಮ್ ತುಂಬೋ ಗಂಟೆ ಏನೂ ಯೋಚನೆ ಮಾಡಲ್ಲ. ಡ್ಯಾಮ್ ತುಂಬಲು ಬರೀ ತಮಿಳುನಾಡಿಗೆ ಹರಿಸ್ತಾರೆ. ನಮ್ಮ ಕಬಿನಿ ಅಂತೂ ಮೈಸೂರು ಜಿಲ್ಲೆಯಲ್ಲಿ ಮೊದಲು ತುಂಬುವಂಥ ಡ್ಯಾಮ್ ಅದು. ಕಾವೇರಿ ಜಲ ಪ್ರದೇಶದಲ್ಲಿ ಆರಂಗಿ ಅಥವಾ ಕಬಿನಿ ಮೊದಲು ತುಂಬುವಂಥ ಡ್ಯಾಮು. ಆದ್ದರಿಂದ ರೈತರ ಉಪಯೋಗಕ್ಕಿಂತ ತಮಿಳುನಾಡಿಗೆ ನೀರನ್ನು ಹರಿಸೋಕ್ಕೋಸ್ಕರನೇ ಕಬಿನಿ ಡ್ಯಾಮ್ ಕಟ್ಟಿರಂಗೆ ಕಾಣ್ತಾ ಇದೆ, ಅಥವಾ ಕುಡಿಯೋ ನೀರು ಕೊಡೋಕ್ಕೆ ಬೆಂಗಳೂರಿಗೆ ಹರಿಸಂಗೆ ಕಾಣ್ತಾ ಇದೆ. ಅದರಿಂದ ಇವತ್ತು ಕಬಿನಿಗೆ ತೃಪ್ತಿಕರವಾದ ನೀರು ಬರ್ತಾಯಿತ್ತು, ಈಗಲೂ ಬರ್ತಾಯಿದೆ. ಆದರೆ ಹೆಚ್ಚಿನ ಹೊರ ಹರಿವನ್ನು ಬಿಡ್ತಾಯಿದ್ದಾರೆ. ಕಾರಣ ಯಾಕೆಂದರೆ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅರ್ಜಿ ಇದೆ, ಸ್ಪೆಷಲ್ ರಿವ್ಯೂ ಪಿಟಿಷನ್ನು. ಅಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಕಾವೇರಿಯಲ್ಲಿ ಮೊನ್ನೆ ತೀರ್ಮಾನ ತಗೊಂಡಿದ್ದಾರೆ. ಇಲ್ಲಿ ಇನ್ನೂ ಮೀನಾಮೇಷ ಹೇಳ್ತಿದ್ದಾರೆ. ಇವತ್ತು 5 ಗಂಟೆವರೆಗೆ ಏನೋ ಸಭೆ ಇದೆ ಅಂತ ಹೇಳ್ತಾರೆ. ಕಬಿನಿ ಅಚ್ಚುಕಟ್ಟುದಾರಿಗೆ ನೀರು ಕೊಡೋ ತೀರ್ಮಾನ ತಗೋಬೇಕು, ತಾರಕ ಅಚ್ಚುಕಟ್ಟುದಾರಿಗೆ ನೀರು ಕೊಡೋ ತೀರ್ಮಾನ ತಗೋಬೇಕು, ವರ್ಣ ಅಚ್ಚುಕಟ್ಟುದಾರಿಗೆ ನೀರು ಕೊಡೋ ತೀರ್ಮಾನ ತಗೋಬೇಕು. ಇಲ್ಲ ಅಂದರೆ ನಾವು ಕಬಿನಿಗೆ ಹೋಗ್ತೀವಿ 16 ಸಂಖ್ಯೆಯಲ್ಲಿ ಜನ. ಕಬಿನಿ ಡ್ಯಾಮ್ಗೆ ಹೋಗಿ ಅಲ್ಲಿನ ಗೇಟ್ಗಳು ಬಂದೇ ಮಾಡ್ತೀವಿ, ನಮ್ಮನ್ನು ಅರೆಸ್ಟ್ ಮಾಡಿದ್ರೆ ಮಾಡಲಿ ನೋಡ್ತೀವಿ. ಇದು ರೈತರ ಎಚ್ಚರಿಕೆ. ಇವತ್ತು 5 ಗಂಟೆವರೆಗೂ ಕಾಲಾವಕಾಶವನ್ನು ಕೊಡ್ತೇವೆ, ನಾಲೆಗಳಿಗೆ ಸಮರ್ಪಕವಾದಂತಹ ನೀರನ್ನು ಹರಿಸಬೇಕು, ಇಲ್ಲವಾದ್ರೆ ಕಬಿನಿ ಜಲಾಶಯಕ್ಕೆ ತೆರಳುತ್ತೇವೆ, ಕಬಿನಿ ಜಲಾಶಯವನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನ ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು. ಇನ್ನು ಯಾವುದೇ ಕಾರಣಕ್ಕೂ ನೀರು ಬಿಡುಗಡೆ ಮಾಡಬಾರದು ಅಂತ ಮಂಡ್ಯದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಕರವೇ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಸದ್ಯಕ್ಕೆ ಮಳೆಯ ವಾತಾವರಣನೇ ಇಲ್ಲ, ಆದರೆ ತಮಿಳುನಾಡಿನಲ್ಲಿ ಮುಂದಿನ ದಿನಗಳಲ್ಲಿ ಮಳೆಯಾಗುವಂಥ ಸಾಧ್ಯತೆ ಇದೆ. ಹೀಗಿರುವಾಗ ಈಗಲೇ ಯಾಕೆ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದೀರಿ ಅನ್ನುವಂಥದ್ದು ಇವರ ಪ್ರಶ್ನೆ. CWMA ಮುಂದೆ ರಾಜ್ಯದ ವಾಸ್ತವ ಪರಿಸ್ಥಿತಿಯನ್ನು ಸರ್ಕಾರ ಮನವರಿಕೆ ಮಾಡಿಕೊಡ್ಬೇಕು. ತಮಿಳುನಾಡಿನ ಹಿತ ಕಾಯೋದಕ್ಕಿಂತ ಮೊದಲು ರಾಜ್ಯದ ರೈತರು ಮತ್ತು ಜನರ ಹಿತ ಕಾಪಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಮಂಡ್ಯ ಜಿಲ್ಲೆಯ ರೈತರ ಬದುಕನ್ನು ಉಳಿಸದ ಜಿಲ್ಲೆಯ ರಾಜಕಾರಣಿಗಳಿಗೆ